ಅಡ್ಗೆ ಚೆನ್ನಾಗಿ ಮಾಡ್ಬೇಕು. ಇವಾಗ ಇಬ್ಬರದು ಒಂದೇ ತರ ಇರತ್ತೆ, ಯಾರು ಚೆನ್ನಾಗಿದೆ ಅಂತ ಹೇಳಕ್ಕಾಗದೆ ಕನ್ಫ್ಯೂಸ್ ಆಗ್ತಾರೆ. ಅಡಿಗೆ ಮನೇಲೂ ಕೂಡ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದ್ಯಾ? ಈಗ ನಿನಗೆ ಯಾವ ಜವಾಬ್ದಾರಿನೂ ಇಲ್ಲದೆ ಇರೋದ್ರಿಂದ ಇಷ್ಟು ಅಂದವಾಗಿ ರೆಡಿ ಆಗಿದ್ಯಾ. ಓಹೋ, ಬದನೆಕಾಯಿ ಗೊಜ್ಜು ಮಾಡ್ತಿದ್ಯಾ? ಅದು ಕೂಡ ನನ್ನ ಫೇವ್ರೆಟ್ ಬದನೆಕಾಯಿ ಗೊಜ್ಜು. ಹಲೋ, ಇಲ್ಲೂ ಅದೇ ಅಡ್ಗೆ ಮಾಡ್ತಿರೋದು. ನೀವು ತಿನ್ಬೇಕಾಗಿರೋದು ನಾನ್ ಮಾಡೋ ಅಡ್ಗೆ. ನನಗೆ ನನ್ನ ಹೆಂಡತಿ ಕೈ ಅಡ್ಗೆ ಅಭ್ಯಾಸ ಆಗಿದೆ ಅಲ್ವಾ? ಈಗ ಅವಳು ನಿಮ್ ಹೆಂಡತಿ ಅಲ್ಲ, ನಾನು ನಿಮ್ ಹೆಂಡತಿ. ಏನ್ ಮಾಡೋದು ಆಫೀಸರ್, ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡ್ತಿದ್ದೆ. ಆದ್ರೆ ನಿಮ್ಮ ನನ್ನ ಮಧ್ಯ ಕೋರ್ಟು ಲಕ್ಷ್ಮಣ ರೇಖೆ ಎಳೆದ್ಬಿಟ್ಟಿದೆ. ಏಯ್, ಏನೇ ನನ್ನ ಎದುರುಗಡೆನೆ ನನ್ ಗಂಡನ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ನನಗೆ ಅಂತೀಯಾ? ನಿನ್ನೆವರೆಗೂ ನನ್ನವ್ರೆ, ಇವತ್ ಮಾತ್ರ ನಿನ್ನವರಾಗಿರೋದು. ನಮ್ಮಿಬ್ರ ಮಧ್ಯ ಕರಡಿ ತರ ನಿಂತಿದ್ಯಾ. ನನ್ನ ಕರಡಿ ಅಂತ್ಯಾ ನೀನು? ಸ್ವಲ್ಪ ಇರಿ ಮೇಡಮ್, ನೆನ್ಪಿದೆ ಅಲ್ವಾ? ನನ್ನ ಹೆಸರು ಕಲ್ಯಾಣಿ. ನಾನ್ ಸೈಲೆಂಟ್ ಆಗಿರೋವರೆಗೂ ಅಷ್ಟೇ ನೀನ್ ಹ್ಯಾಪಿ ಆಗಿರ್ಬೋದು. ನೀನು ಮಿತಿ ಮೀರಿದ್ರೆ ನಾನು ನಿನಗಿಂತ ಮಿತಿ ಮೀರ್ತೀನಿ. ಜೊತೆಗೆ ನನ್ನ ತಡೆಯೋರು ಕೂಡ ಯಾರೂ ಇರಲ್ಲ. ಕಲ್ಯಾಣಿ, ಏನಾಯ್ತು? ಏನಾಯ್ತು ಕಲ್ಯಾಣಿ? ಉರಿ ಕಡಿಮೆ ಆಯ್ತಾ? ನೀವು ಊದದ ಮೇಲೆ ಕಮ್ಮಿ ಆಗದೆ ಇರುತ್ತಾ? ಈಗ ನಾನು ನಿಮಗೆ ಏನೂ ಅಲ್ವಲ್ಲ? ಯಾವತ್ತಾದ್ರೂ ಸರಿ, ನೀನು ನನ್ನ ಪ್ರೀತಿನೇ ಆಗಿರ್ತೀಯ. ನನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರೋ ದೇವತೆ ಆಗಿರ್ತೀಯ. ಯಾವುದು ಏನೇ ಆದ್ರೂ ನಮ್ಮನ್ನ ಪ್ರೀತಿಸೋ ವ್ಯಕ್ತಿ ಕಣ್ಣಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದ್ರಲ್ಲಿರೋ ಆನಂದನೇ ಬೇರೆ. ನೀನ್ ಮಾತಾಡ್ತಿರೋದು ನನ್ನ ಗಂಡನ್ ಬಗ್ಗೆ ಅಂತ ಮರ್ತೋಗ್ಬೇಡ. ಇವಾಗ ಆಗಿದಾರಷ್ಟೇ. ನಿನ್ನೆವರೆಗೂ ಅವರು ನನ್ನ ಆಫೀಸರ್. ನೆನೆಸ್ಕೊಂಡ್ರೇನೆ ನಾಚಿಕೆ ಆಗತ್ತಪ್ಪ. ಆಹಾ, ಇವತ್ತು ನನ್ನ ಕೈ ಅಡ್ಗೆ ತಿನ್ನೋ ಅದೃಷ್ಟ ಬಂದಿದೆ ಇವ್ರಿಗೆ. ಇಲ್ಲಿ ನೋಡಿಲಿ, ಗೆರೆ ಹಾಕ್ಬಿಟ್ರೆ ಸರಿ ಹೋಗಲ್ಲ. ನಿನಗ್ ನೀನೇ, ನಮಗ್ ನಾವೇ. ಸರಿ ಅತ್ತೆ, ಒಂದೇ ಕಿಚನ್ ಅಲ್ಲಿ ಎಲ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಡೈನಿಂಗ್ ಟೇಬಲ್ ನ ಕೂಡ ಅರ್ಧ ಅರ್ಧ ಹಂಚ್ಕೊಳ್ಳೋಣ. ನೀನಿನ್ನು ಕಂಬು ತರ ಇಲ್ಲೇ ನಿಂತಿದ್ಯಲ್ಲ, ನಡಿ. ನಿನ್ ಜಾತ್ಕನೇ ಅಷ್ಟು ಕಣೆ, ಉದ್ಧಾರ ಆಗೋ ಲಕ್ಷಣನೇ ಇಲ್ಲ.
ಬದ್ನೆಕಾಯಿ ಗೊಜ್ಜು ನಾನೇ ಮಾಡಿದ್ದು ಶೌರ್ಯ. ಘಮ ಘಮ ಅಂತಿದೆ ಅಲ್ವಾ? ವಾಸನೆ ಘಮ ಘಮ ಅಂತಿದೆ. ಮೊದಲನೇ ಸಲ ಅಲ್ವಾ, ತಿಂದ್ಮೇಲೆ ಏನಾಗುತ್ತೋ. ಮೊದ್ಲು ತಿನ್ನಿ, ಆಮೇಲೆ ಗೊತ್ತಾಗತ್ತೆ. ಕಲಿಯಡಿ, ನೀನ್ ಕೂತ್ಕೊಂಡು ನಾನು ಬಡಿಸ್ತೀನಿ. ತವ್ರ ಮನೆಗ್ ಬಂದಿರೋ ಮಗಳು ಮೊದ್ಲು ಅಮ್ಮಂಗೆ ರೆಸ್ಟ್ ಕೊಡ್ತಾಳೆ. ಇವತ್ ನೀನ್ ಕೂತ್ಕೊಮ್ಮ, ನಾನ್ ಬಡಿಸ್ತೀನಿ. ಏನಮ್ಮ ಇವತ್ತು ಅಡಿಗೆ ವಾಸನೆ ಘಮ ಘಮ ಅಂತ ಇದೆ? ಅದು ನಾನ್ ಮಾಡಿರೋ ಬದ್ನೆಕಾಯಿ ಗೊಜ್ಜಿನ ವಾಸನೆ. ತಿಂದ್ ನೋಡು, ಈ ಜನ್ಮದಲ್ಲಿ ಮರೆಯೋಲ್ಲ. ನೀನು ಕೂತ್ಕೋ, ಬಡಿಸ್ತೀನಿ. ಹಾ, ತಗೋ ಬಾಲಾಜಿ. ಏ ಇರು ಇರು. ಏನು? ನಾನ್ ಮಾಡಿರೋ ಅಡ್ಗೆ ರುಚಿ ನೋಡಿ ನೀವೆಲ್ರೂ ಮೆಚ್ಕೊಳ್ಳೋದನ್ನ ಕಲ್ಯಾಣಿ ಕಿವಿಯಾರ ಕೇಳಿಸ್ಕೋಬೇಕು. ಆಮೇಲೆ ನಿನ್ನ ಅಡ್ಗೆಗೆ ಇವರೆಲ್ಲ ಹೇಗ್ ರಿಯಾಕ್ಟ್ ಆಗ್ತಾರೋ ನಾನು ನೋಡ್ತೀನಿ. ಅಡಿಗೆ ಸ್ಪರ್ಧೆ ಇಟ್ಕೊಂಡಿರೋ ಹಾಗಿದೆ. ಏನಿದು? ನಿಜವಾಗ್ಲೂ ಸ್ಪರ್ಧೆ ಅಂತಾನೆ ಅನ್ಕೊಳ್ಳಿ ಅಜ್ಜಿ. ಅಜ್ಜಿ, ಅಡಿಗೆ ಮಹಿಮೆಗೆ ಜನರು ಹೆದರ್ಕೊಂಡು ಕಲಿಗಾಲದಿಂದ ರಾಜರ ಕಾಲಕ್ಕೆ ಓಡ್ ಹೋಗ್ತಿದ್ದಾರೆ. ಏನೇ ಇದು? ಅಡ್ಗೆ ಮಾಡಿದ್ಯೋ ಇಲ್ಲ ವಿಷ ಹಾಕಿದ್ಯೋ? ಒಂದೇ ತುತ್ತಿಗೆ ಪ್ರಾಣ ಹೋದಾಗಾಯ್ತು. ಪಾಪ ಬಾಲಾಜಿಗಂತೂ ತಲೆನೇ ಕೆಟ್ಟೋಯ್ತು ಅನ್ಸುತ್ತೆ. ವಾಸನೆ ಅಷ್ಟೊಂದ್ ಚೆನ್ನಾಗಿದೆ, ನೀವೆಲ್ರೂ ಯಾಕೆ ಹಾಗಂತಿದ್ದೀರಾ? ಬೇಕು ಅಂತಾನೆ ನೀವೆಲ್ರೂ ಸೇರಿ ನನ್ನ ಅಳಿಸ್ತಿದ್ದೀರಾ. ತುಪ್ಪ ಇಂಗು ಹಾಕಿ ಮಸಾಲೆ ಹಾಕಿದ್ರೆ ಘಮ ಘಮ ಅಂತ ವಾಸನೆನೆ ಬರುತ್ತೆ. ತಿಂದ ಮೇಲೆ ತಾನೇ ಗೊತ್ತಾಗೋದು ಅದ್ರ ರುಚಿ ಏನು ಅಂತ. ಒಂದ್ ಹೊತ್ತಿನ ಅಡುಗೆಗೆ ನಮ್ ಪ್ರಾಣಕ್ಕೆ ಪರೀಕ್ಷೆ ಇಟ್ಟಿದೆಯಲ್ಲಮ್ಮ. ಲೋ, ನೀನೇನೋ ಗಬ ಗಬ ಅಂತ ತಿಂತಿದ್ಯಾ? ಅಷ್ಟಕ್ಕೂ ಹೇಗೂ ತಿಂತಾ ಇದ್ಯಾ ನೀನು? ಅದು ಅಮ್ಮ ಪಾಪ ಕಷ್ಟಪಟ್ಟು ಮಾಡಿದಾಳಲ್ಲ, ಜೊತೆಗೆ ಊಟ ಮಾಡ್ಬೇಕಾದ್ರೆ ಹೇಳ್ಬಾರ್ದು ಅಂತ ನೀನೇ ಹೇಳ್ತೀಯಲ್ಲ. ಅನ್ನ ಬಿಟ್ಟು ಎದ್ದೇಳ್ಬಾರ್ದು ಅನ್ನ ಹೊರತು ಆ ಗೊಬ್ಬರ ಬಿಟ್ಟು ಎದ್ದೇಳ್ಬೇಡ ಅಂತ ಅಲ್ಲ ಕಣೋ ಹೇಳಿದ್ದು.
ಸಾಕು ತಿಂದಿದ್ದು. ನಿನಗೇನಾದ್ರೂ ಆದ್ರೆ ನಾನ್ ಕಷ್ಟ ಪಡ್ಬೇಕಾಗತ್ತೆ. ಪರವಾಗಿಲ್ಲ ಬಿಡಮ್ಮ. ಬೇಡ ಅಂತ ಹೇಳದ್ನಲ್ಲೋ. ಅಯ್ಯೋ, ಇದನ್ ತಿನ್ನೋದಕ್ಕಿಂತ ಹಸ್ಕೊಂಡಿರೋದ್ ವಾಸಿ. ಅಮ್ಮ ತಾಯಿ, ಇನ್ನು ಏನ್ ನೋಡ್ಕೊಂಡ್ ನಿಂತಿದ್ಯಾ? ತಗೊಂಡ್ ಹೋಗಿ ಆ ಮುದ್ಕೊಂಡ್ ಕೊಡು. ಅಮ್ಮ ತಾಯಿ, ಅಮ್ಮ ತಾಯಿ, ಸಂಜೆಯಿಂದ ನೀವು ಮಾಡ್ತಿರೋ ಬದ್ನೆಕಾಯಿ ಗೊಜ್ಜಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ ತಾಯಿ, ಸ್ವಲ್ಪ ಹಾಕಮ್ಮ. ಈ ಮನೆಯವ್ರಿಗೋಸ್ಕರ ಅಡ್ಗೆ ಮಾಡಿದ್ರೆ ಅವ್ರಿಗೆ ತಿನ್ನೋ ಯೋಗ ಇಲ್ಲ. ಆದ್ರೆ ನೀನಾದ್ರೂ ತೃಪ್ತಿಯಾಗಿ ತಿನ್ನು ಬಾ. ಹಾಕಮ್ಮ, ಹಾಕಮ್ಮ, ಹಾಕಮ್ಮ. ಹಾಕಮ್ಮ, ಹಾಕಮ್ಮ. ಬದ್ನೆಕಾಯಿ ಗೊಜ್ಜು ಅಂದ್ರೆ ಪ್ರಾಣ ಕಣಮ್ಮ. ಹಾ, ಪೂರ್ತಿ ಹಾಕು. ಬಿಸಿ ಬಿಸಿ ಅನ್ನ ಹಾಕ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ನೀವು ಸಾಮಾನ್ಯರಲ್ಲ ಅಮ್ಮ. ಸಾಕ್ಷಾತ್ತು ಆ ಅನ್ನಪೂರ್ಣ ತಾಯಿ. ನೀನಾದ್ರೂ ತಿಂದು ನಿಜ ಹೇಳು, ಹೇಗಿದೆ? ಚಿಚಿ, ದಿನಕ್ಕೆ 10 ಜನರು ಹಾಕೋ 10 ತರ ಸಾರ್ ತಿನ್ನೋ ನಾನು ಅಮ್ಮ, ಇಂಥ ದರಿದ್ರದ ಊಟನ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಅಷ್ಟಕ್ಕೂ ಆ ಮನೆ ಮಹಾತಾಯಿ ಅನ್ನ ಹಾಕ್ತೀನಿ ಬಾ ಅಂತ ಕರೆದ್ರು. ಈ ಬಿಟ್ಟಿ ಬದ್ನೆಕಾಯಿಗೆ ಆಸೆ ಪಟ್ಟು ಆ ಮನೆ ಊಟನ ನಾನು ಬಿಟ್ಟುಬಿಟ್ಟೆ. ಯಾರಮ್ಮ ಈ ಅಡ್ಗೆ ಮಾಡಿದ್ದು? ಸೆಲ್ಫಿ ತಗೊಂಡು ಸೇವ್ ಮಾಡ್ಕೋತೀನಿ. ನಿಜವಾಗ್ಲೂ ಅಷ್ಟೊಂದ್ ಚೆನ್ನಾಗಿಲ್ವಾ? ಈ ಊಟ ತಿಂದ್ಮೇಲೆ ಮನುಷ್ಯ ಅನ್ನೋ ಯಾರಿಗೆ ಆದ್ರೂ ಪ್ರಾಣದ ಮೇಲೆ ಆಸೆ ಇರುತ್ತೇನಮ್ಮ? ಇಂಥವ್ರಿಂದಲೇ ಅಲ್ವೇನಮ್ಮ ಗಂಡಸರೆಲ್ಲ ಸನ್ಯಾಸಿಗಳಾಗೋಗ್ತಿರೋದು. ಆ ಅಡಿಗೆ ಮಾಡಿರೋದು ಬೇರೆ ಯಾರು ಅಲ್ಲ, ಇವರೇ. ತಿನ್ನೋದಕ್ಕೆ ಅಷ್ಟು ಕಷ್ಟ ಆಗ್ತಿದ್ಯಾ? ತುತ್ತು ಬಾಯಿಗಿಟ್ಟಿದ ತಕ್ಷಣ ಸತ್ತೋಗ್ಬೇಕು ಅನ್ನಿಸ್ತು ಕಣಮ್ಮ. ಅಷ್ಟು ಚೆನ್ನಾಗಿದೆ. ಈ ಪ್ರಮಾದದಿಂದ ನಮ್ಮವ್ರನ್ನ ಕಾಪಾಡ್ಕೋಬೇಕು. ಅಮ್ಮ, ಬದ್ನೆಕಾಯಿ ಗೊಜ್ಜು. ಭಿಕ್ಷೆ ಬೇಡೋ ಸೋದರರಿಗೆ ಎಚ್ಚರಿಕೆ. ಈ ಮನೆ ಮುಂದೆ ನಿಂತು ಭಿಕ್ಷೆ ಬೇಡಿ ನಿಮ್ ಸಾವನ್ನ ನೀವೇ ತಂದುಕೋಬೇಡಿ. ಯಾವುದೇ ಭಿಕ್ಷುಕ ಈ ಮನೆ ಮುಂದೆ ನಿಂತು ಭಿಕ್ಷೆ ಬೇಡಬೇಡಿ ಅನ್ನೋದೇ ಮನವಿ. ಅವನೊಬ್ಬ ಮಾಮೂಲಿ ಭಿಕ್ಷುಕ. ನೋಡಿದ್ಯೇನೆ, ಏನೇ ಹಾಕಿದ್ರು ಬಾಯಿ ಮುಚ್ಕೊಂಡು ತಿನ್ನೋ ಆ ಮುದುಕನ್ಗೆ ನಿನ್ನ ಅಡ್ಗೆ ಇಷ್ಟ ಆಗ್ಲಿಲ್ವೇ? ಪಾಪ ನನ್ನ ಮಗ ಅದ್ ಹೇಗ್ ತಿನ್ನೋ ಆ 4 ತುತ್ತನ್ನ. ಯಾಕೆ ನಗ್ತಿದ್ಯಾ? ಇದೆಲ್ಲ ನಿನ್ನಿಂದನೇ ತಾನೆ?
ನಿನ್ ಕೈ ಅಡಿಗೆ ಅಭ್ಯಾಸ ಆಗೋಗಿ ಅವಳ ಕೈಯಿನ ಅಡಿಗೆ ವಿಷ ಅಂತ ಅನಿಸ್ತಿದೆ. ಲೋ ಬಾಲಾಜಿ, ಆ ಪೆಟ್ಟಿ ಅಂಗಡಿಗಾದ್ರೂ ಹೋಗಿ 2 ಬನ್ನಾದ್ರೂ ತಗೊಂಡ್ ಬಾರೋ. ನಾನು ನನ್ ಗಂಡ ಹಾಲಲ್ಲಿ ಹಜ್ಕೊಂಡ್ ತಿಂತೀವಿ. ಹಾಗೆ ಆಗಲಿ ಮಾತೆ, ನಿಮ್ಮ ಆಜ್ಞೆ. ಈಗಲೇ ಬೇಟೆ ಆಡಿ ಆ ಬನ್ನುಗಳನ್ನ ತರೋಣ. ಅಯ್ಯಪ್ಪ, ಅಯ್ಯ, ಏನಾಯ್ತಮ್ಮವ್ರೆ, ಎಲ್ಲರೂ ಹೊರಗಡೆ ಇದ್ದೀರಾ? ಏನಾಯ್ತು? ನಿನಗೆ ನಡೆದಿದ್ದನ್ನ ಹೇಳೋ ತಾಳ್ಮೆ ಇಲ್ಲ ಕಣ. ಹೋಗಿ 4 ಬಂದ್ ತಗೊಂಡ್ ಬಾ, ಎಲ್ರು ತಿನ್ನೋಣ. ಅದ್ಯಾಕಮ್ಮವ್ರೆ, ಅಮ್ಮವ್ರು ಮಾಡಿರೋ ಬದನೆಕಾಯಿ ಗೊಜ್ಜಿದೆಯಲ್ಲ. ಅಯ್ಯೋ ಅತ್ತೆ, ಅಯ್ಯೋ. ಇನ್ನೊಂದ್ಸಲ ಅದ್ರ ಬಗ್ಗೆ ಏನಾದ್ರೂ ಮಾತಾಡೋದ್ಯೋ, ಅಡ್ಗೆ ಮಾಡಿದ್ದಕ್ಕೆ ಅವಳನ್ನ ಬದನೆಕಾಯಿ ತಂದಿದ್ದಕ್ಕೆ ನಿನ್ನ ನನ್ ಮಾತು ಕೇಳು. ಅರ್ಥ ಆಯ್ತಮ್ಮ, ಬಂದ್ಬೇಕಷ್ಟೇ ತಾನೆ. ತಗೊಂಡ್ಬರ್ತೀನಿ ರೀ. ಅಮ್ಮ, ಲೇ, ಕೋರ್ಟ್ ಇಂದ ಆರ್ಡರ್ ತರದಲ್ವೇ ಗಂಡಂಗೆ ಹೇಗ್ ಒಳ್ಳೆ ಅಡಿಗೆ ಮಾಡಿ ಬಡಿಸ್ಬೇಕು, ಮಗುನ ಹೇಗ್ ನೋಡ್ಕೋಬೇಕು ಅಂತ ಕಲ್ತ್ಕೋ. ಅಮ್ಮ, ನನ್ ಕೈಲಿ ಆಗ್ತಾ ಇಲ್ಲ ರೀ, ಸುಸ್ತಾಗ್ತಿದೆ. ಒಳಗಡೆ ಕರ್ಕೊಂಡು ಹೋಗಿ. ಅಂತಿ ಇಬ್ರು ಸೇರಿ ಒಂದೇ ಅಡ್ಗೆನ ಒಂದೇ ತರ ಮಾಡಿದ್ವಿ ಅಲ್ವಾ? ನನ್ನ ಅಡ್ಗೆನ್ ಯಾಕೆ ಬೈತಿದ್ದಾರೆ? ನಿನ್ನ ಅಡ್ಗೆನ್ ಹೇಗ್ ತಿಂದ್ರು? ನೀನೇನೋ ಮಾಡ್ದೆ, ನಾನೊಂದು ಚಿಕ್ಕ ಮಾಯ ಮಾಡ್ದೆ. ಮಾಯೆ ಏನು ಅಂದ್ರೆ, ಆಫೀಸರ್ ತಿಂದ 4 ತುತ್ತು ಕೂಡ ನೀನ್ ಮಾಡಿದ್ದಲ್ಲ, ಪ್ರೀತಿಯಿಂದ ನಾನ್ ಮಾಡಿದ್ದು. ಏ ಸಿದ್ದು, ಯಾಕೋ ಸಿದ್ದು ಹಾಕ್ ಬಿಸಾಕ್ಬಿಟ್ಟೆ? ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು ಅಂದ್ರೆ ಏನ್ ಮಾಡೋದು? ಇವಾಗ ನಾವು ಪ್ರತಿ ಹೆಜ್ಜೆನೂ ಹುಷಾರಾಗಿಡ್ಬೇಕಮ್ಮ. ಈ 2 ವಾರಗಳ ಗಡುವು ನಾವು ಹುಷಾರಾಗಿದ್ರೆ ಸಾಕು. ಅಷ್ಟರಲ್ಲಿ ಸಂಪದ ಅಲ್ಲಿ ನಮಗೆ ಬೇಕಾಗಿರೋ ದುಡ್ಡು ಒಡವೆ ಎಲ್ಲ ರೆಡಿ ಮಾಡ್ತಾಳೆ. ನನಗಂತೂ ನಂಬಿಕೆ ಇಲ್ಲ. ಅವಳೇನಾದ್ರೂ ನಮಗ್ ಮೋಸ ಮಾಡಿದ್ರೆ ನಮ್ ಪರಿಸ್ಥಿತಿ ಭಿಕ್ಷೆ ಬೇಡ ಕೂಡ ಆಗೋದಿಲ್ಲ. ನೋ ಡೌಟ್ ಶ್ರೀನಿವಾಸ್ ಅವರೇ, ಆ ಸಿದ್ದು ನಂಬರ್ ರೀಚ್ ಆಗ್ತಿಲ್ಲ ಅಂದ್ರೆ ಅವನ್ ನಂಬರ್ ಚೇಂಜ್ ಮಾಡಿದಾನೆ ಅಂತಾಯ್ತು. ಅವನ್ ನಮ್ಮ ಅಟ್ಯಾಕಿಂದ ತಪ್ಪಿಸ್ಕೊಂಡಿರೋದಕ್ಕೆ ಮನೆ ಬದಲಾಯಿಸಿರ್ತಾನೆ. ಅಪ್ಪ ಬದುಕ್ದೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದಿದ್ರೆ ನಾನು ಸಿಕ್ಕಾಕೋತಿದ್ದೆ. ಶ್ರೀನಿವಾಸ್ ಅವರೇ, ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಆ ಸಿದ್ದು ಬೇರೆ ನಂಬರ್ಸಿಂದನಾದ್ರೂ ಸಂಪದಾಗಲಿ ನಮ್ಮ ಪಲ್ಲವಿ ಅತ್ತೆಗಾಗ್ಲಿ ಕಾಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಮನೆಯವ್ರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿ. ಅವನು ನಾನು ತಪ್ಪಿಸ್ಕೊಂಡಿದ್ದೀನಿ, ಕಾನೂನು ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾನೆ. ಕಾನೂನು ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅಂತ ಅವನಿಗೆ ಅರ್ಥ ಆಗೋ ಹಾಗೆ ಮಾಡಬೇಕು. ಖಂಡಿತ ಶ್ರೀನಿವಾಸ್ ಅವರೇ,
ನ್ಯಾಯನ ನಾವು ಗೌರವಿಸ್ಬೇಕು. ಅದಕ್ಕೆ ಕೋರ್ಟ್ ತೀರ್ಪಿಗೆ ತಲೆ ತಗ್ಸಿ ನನ್ನ ಮೊದಲನೇ ಹೆಂಡತಿನ ಕರ್ಕೊಂಡು ಬಂದಿದ್ದೀನಿ. ಆದರೆ ಜಾಬ್ ಇಲ್ಲದೆ ಇರೋದ್ರಿಂದ ಈ ಕಡೆ ಮನೆ ಮೇಂಟೆನೆನ್ಸ್ಗೆ, ಆ ಕಡೆ ಕಲ್ಯಾಣಿ ಮೇಂಟೆನೆನ್ಸ್ಗೆ ಸ್ವಲ್ಪನಾದ್ರೂ ಕೊಡಬೇಕಲ್ಲ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ.